ಟಿವಿಕೆ ರ್ಯಾಲಿಯ ದುರಂತಕ್ಕೆ ಲಾಠಿ ಚಾರ್ಜ್ ಕಾರಣನ? ಪೊಲೀಸರ ಲಾಠಿ ಚಾರ್ಜ್ನಿಂದ ನೂಕುನುಗ್ಗಲು ಉಂಟಾಯಿತಾ? ಶಾಂತವಾಗಿದ್ದ ಸ್ಥಳದಲ್ಲಿ ಲಾಠಿ ಚಾರ್ಜ್ನಿಂದ ಈ ದುರಂತ ನಡೀತಾ? ಪೊಲೀಸರ ಲಾಠಿ ಚಾರ್ಜ್ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭಿಸಿದೆ. ಏನು ಕಾರಣ ನೋಡಿ, ಅಷ್ಟು ಜನ ಸೇರಿದಂತ ಸಂದರ್ಭದಲ್ಲಿ ಏಕಾಏಕಿ ನೂಕುನುಗ್ಗಲು ಉಂಟಾಗೋದಕ್ಕೆ ಏನು ಕಾರಣ ಅಂತ ಅಂದ್ರೆ ಪೊಲೀಸರು ಮಾಡಿದಂತಹ ಲಾಠಿ ಚಾರ್ಜ್. ಶಾಂತವಾಗಿದ್ದ ಸ್ಥಳದಲ್ಲಿ ಲಾಠಿ ಚಾರ್ಜ್ನಿಂದಾಗಿ ಈ ದುರ್ಘಟನೆ ನಡೀತಾ? ಪೊಲೀಸರ ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಇಲ್ಲೂ ಕೂಡ ಬೆಂಗಳೂರಲ್ಲಿ ಗೇಟ್ ಏಕಾಏಕಿ ಓಪನ್ ಮಾಡ್ತಾ ಇದ್ದಂತೆಯೇ ಎಲ್ಲ ನೂಕುನುಗ್ಗಲಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಉಂಟಾಗಿತ್ತು. ಅಲ್ಲಿವರೆಗೂ ಕೂಡ ಅಷ್ಟು ಜನ ಅಲ್ಲಿ ನಿಂತಿದ್ರು, ಯಾವುದೇ ರೀತಿಯಾದಂತಹ ಅನಾಹುತ ನಡೆದಿರಲಿಲ್ಲ. ಯಾವಾಗ ಗೇಟ್ ಓಪನ್ ಮಾಡ್ತಾರೆ ಆಗ ಎಲ್ಲ ದೊಂಬಿ ಗಲಾಟೆ ಮಾಡಿ ಒಳಗೆ ನುಗ್ಗೋದಕ್ಕೆ ಹೋಗ್ತಾರೆ. ಆಗ ಕಾಲ್ ತುಳಿತ ಆಗುತ್ತೆ, 11 ಜನ ಜೀವ ಕಳ್ಕೊತಾರೆ. ಇಲ್ಲೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದೇ ಕಾರಣಕ್ಕೆ ಶಾಂತವಾಗಿದ್ದ ಸ್ಥಳದಲ್ಲಿ ಈ ದುರಂತ ನಡೆಯೋದಕ್ಕೆ ಪೊಲೀಸರು ಬೀಸಿದಂತಹ ಲಾಠಿ ಕಾರಣನ? ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ತೋರಿಸ್ತೀವಿ ಅದನ್ನು ನಿಮಗೆ. ಅಲ್ಲಿ ಹೇಗೆ ಜನ ಒಂದು ರೀತಿ ಸಮುದ್ರದ ಅಲೆಗಳ ರೀತಿ ಕಂಡು ಬರ್ತಾ ಇತ್ತು ದೃಶ್ಯಗಳು. ಅದೇ ಥರ ಅಲ್ಲಿ ಲಾಠಿ ಚಾರ್ಜ್ ಮಾಡೋವರೆಗೂ ಮುಂಚೆ ಎಲ್ಲವೂ ಕೂಡ ಕಾಮ್ ಆಗಿತ್ತು, ಶಾಂತವಾಗಿತ್ತು. ಈ ಥರದ್ದೊಂದು ದುರಂತ ನಡೆಯುತ್ತೆ ಅನ್ನುವಂಥ ಸಣ್ಣ ಕಲ್ಪನೆ ಕೂಡ ಯಾರಿಗೂ ಇರಲಿಲ್ಲ. ಸಹಜವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಗುಂಪು ಹೇಗೆ ಚದುರುತ್ತೆ ಅಂತೇಳಿ ನಾವು ಅನೇಕ ಸಂದರ್ಭಗಳಲ್ಲಿ ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಜನ ಜಾಸ್ತಿ ಇದ್ದಂಥ ಕಾರಣಕ್ಕಾಗಿ ನೋಡಿ ದೃಶ್ಯ ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ದೃಶ್ಯ. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರುವಂಥ ಸಂದರ್ಭ ಅದು. ಅವ್ರು ಬರ್ತಾ ಇರುವಂಥ ವೆಹಿಕಲ್ ಸುತ್ತಮುತ್ತ ಏನು ಜನ ನಿಂತಿದ್ದಾರೆ ಅವ್ರನ್ನೆಲ್ಲ ಚದುರಿಸೋದಕ್ಕೆ. ಆಮೇಲೆ ನೋಡಿ ಹೆಗಲ ಮೇಲೆಲ್ಲ ಮಕ್ಕಳನ್ನ ಕೂಡಿಸ್ಕೊಂಡಿದ್ದಾರೆ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಆ ವೆಹಿಕಲ್ನ ಸುತ್ತ ನಿಂತಿದ್ದಾರೆ. ಅವರನ್ನು ತಳ್ಳೋದು, ಪರಿಸ್ಥಿತಿನ ನಿಯಂತ್ರಣ ಮಾಡೋದು ಭಾಳ ಕಷ್ಟದ ಕೆಲಸ ಅದು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ. ನೋಡಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ನೋಡಿ ಹೇಗೆ ತಳ್ಳಿ ಹೊಡಿತಾ ಇದ್ದಾರೆ ಅಲ್ಲಿರೋರಿಗೆಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಗಾಬರಿಯಲ್ಲಿ ಹಿಂದೆ ಮುಂದೆ ಹೋಗ್ತಾರೆ. ಅವಾಗ ನೂಕುನುಗ್ಗಲು ಉಂಟಾಗುತ್ತೆ. ಒಬ್ರು ಯಾರೋ ಆಯೇ ತಪ್ಪು ಕೆಳಗೆ ಬೀಳ್ತಾರೆ, ಅವಾಗ ಎಲ್ಲರೂ ದಬ ಅಂತ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಇದೇ ನಡೆಯೋದು. ಹಾಗಾಗಿ ಲಾಠಿ ಚಾರ್ಜ್ ಮಾಡಿದ್ದೇನೆ ಈ ಒಂದು ದುರಂತಕ್ಕೆ ಕಾರಣ ಆಯ್ತಾ ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿವರೆಗೂ ಕೂಡ ಶಾಂತವಾಗಿತ್ತು. ಏಕಾಏಕಿ ಪೊಲೀಸರು ಯಾವಾಗ ಲಾಠಿ ಕೆಲಸ ಹೇಳ್ತಾರೆ ಆಗ ಈ ಒಂದು ದುರಂತ ನಡೆಯೋದಕ್ಕೆ ಕಾರಣ ಆಯಿತು, ಪ್ರಮುಖವಾದಂಥ ಕಾರಣ. ಆಮೇಲೆ ಈ ದುರಂತಕ್ಕೆ ಏನು ಕಾರಣ ಇರ್ಬೋದು ಅಂತೇಳಿ ನಾವು ಆಗಲೇ ಕೂಡ ಚರ್ಚೆ ಮಾಡ್ತಾ ಇದ್ವಿ. 2 ವಿಂಡೋದಲ್ಲಿ ತೋರಿಸ್ತಾ ಇದ್ವಿ ನೋಡಿ. ಒಂದು ಅಲ್ಲಿ ಸೇಮ್ ಸಮುದ್ರದಲ್ಲಿ ಅಲೆಗಳು ಹೇಗೆ ಆಡ್ತಾ ಇರುತ್ತೆ ಅದೇ ಥರ ಜನ ಆಡ್ತಾ ಇದ್ದಾರೆ, ತೇಲ್ತಾ ಇದ್ದಾರೆ ಅಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಜನಜಂಗುಳಿ ಇತ್ತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸಣ್ಣ ಮಕ್ಕಳನ್ನೆಲ್ಲ ಹೆಗಲ ಮೇಲೆ ಎತ್ಕೊಂಡಿದ್ದಾರೆ, ಅವ್ರಿಗೆ ಬ್ಯಾಲೆನ್ಸ್ ಸಿಗಲ್ಲ. ಆಮೇಲೆ ಅಲ್ಲಿ ನಿಂತ್ಕೊಳ್ಳೋದಕ್ಕಷ್ಟೇ ಜಾಗ. ನೀವೇನೋ ಸ್ವಲ್ಪ ಹಿಂದೆ ಮುಂದೆ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ, ಇನ್ನೊಂಚೂರು ಮುಂದೆ ಹೋಗಿ ನೋಡ್ತೀನಿ, ಸೈಡಿಗೆ ಹೋಗ್ತೀನಿ ಅಂತ ಅಂದರೆ ಅಲ್ಲಿ ಜಾಗನೇ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಜನ ಸೇರ್ಕೊಂಡಿದ್ರು ಅಲ್ಲಿ. ಯಾವಾಗ ಲಾಠಿ ತೆಗಿತಾರೆ, ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲಾಠಿ ಹೇಗೆ ತಪ್ಪಿಸ್ಕೋಬೇಕಲ್ಲ, ಅವಾಗ ಪ್ರೆಷರ್ ಆಗ್ತಾರೆ ಎಲ್ಲ ಹಿಂದಕ್ಕೆ ಹೋಗೋದಕ್ಕೆ, ತಳ್ಳಾಡ್ತಾರೆ. ಒಬ್ರೊಬ್ರು ತಳ್ಳಿದಾಗ ಈ ಒಂದು ದುರಂತ ನಡೆದಿದೆ.